ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 785 ಪೋಸ್ಟ್. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 25 ಆಗಸ್ಟ್. ಈ ಒಂದು ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ರು ಅರ್ಜಿ ಸಲ್ಲಿಸಬಹುದು. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 31/7/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಈ ಒಂದು ದಿನಾಂಕದೊಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸುವಂತ ಅಡ್ವರ್ಟೈಸ್ ನಂಬರ್ ಕಾಣಿಸ್ತಾ ಇದೆಯಲ್ಲ, 17/2025. ಇದು ಅಡ್ವರ್ಟೈಸ್ ನಂಬರ್, ಅಂದ್ರೆ ನೋಟಿಸ್ ರಿಲೀಸ್ ಮಾಡಿರ್ತಾರಲ್ಲ ಅವಾಗ ಆ ಒಂದು ನಂಬರ್ ಅನ್ನ ಹಾಕಿ ನೋಟಿಸ್ ಅನ್ನ ಕಳಿಸ್ಕೊಟ್ಟಿರ್ತಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇರತ್ತೆ ಇದು ತಿಳಿಸ್ಕೊಡೋದು. ಅದ ನಂತರ ಎಜುಕೇಶನ್ ಏನಾಗಿರ್ಬೇಕು, ಅದ ನಂತರ ನಿಮ್ಮೊಂದು ವಯೋಮಿತಿ, ಅದೇ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಏನ್ ಅರ್ಹತೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆಸನಕ ನೋಡಿ. ಮತ್ತೆ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಕೊನೆಸನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಹೊಸ ನೋಡಾತಿರಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಮಾಹಿತಿ ಪ್ರಕಾರನೇ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಿರುವಂತೆ ನಮ್ಮ ಒಂದು ಭಾರತೀಯ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಅಗ್ರಿಕಲ್ಚರ್, ಅದ ನಂತರ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಗ್ರೂಪ್ ಬಿ ದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಈ ಒಂದು ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ನೋಡಿ, ಗ್ರೂಪ್ ಬಿ ಪೋಸ್ಟ್ಗಳು ಖಾಲಿ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಗ್ರೂಪ್ ಬಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ನೋಡಿ, ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ನಲ್ಲಿ sps.gvin.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದ್ರ ಬಳಿಕ ಶೈಕ್ಷಣಿಕ ಅರ್ಹತೆಗಳು, ಇಲ್ಲಿ ಮಾನ್ಯತೆ ಪಡೆದಂತ ವಿದ್ಯಾರ್ಥಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಕೃಷಿಯಲ್ಲಿ BSc ಕಂಪ್ಲೀಟ್ ಮಾಡಿದವರು ಅಥವಾ ಮೆಟ್ರಿಕ್ ನಲ್ಲಿ ಹಿಂದಿ ಸಂಸ್ಕೃತ ಹಿಂದಿ ಅನುವಾದಕ ಸೆಕೆಂಡ್ PUC ಯಲ್ಲಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ, ನಾನೇನು ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಿಮ್ಮೊಂದು ವಯೋಮಿತಿ 18 ವರ್ಷದಿಂದ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ ಸುಮಾರು 42 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ವಯೋಮಿತಿ ಆಗಿರತ್ತೆ 18ರಿಂದ 42 ವರ್ಷ. ಅದೇ ರೀತಿಯಾಗಿ ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಸಾಮಾನ್ಯ ವರ್ಗದವರಿಗೆ ಯುವರ ಅಭ್ಯರ್ಥಿಗೆ 448, ಇದು ಒಂದು ಕಡೆ ಆದರೆ SC ST ವಿದ್ಯಾರ್ಥಿಗಳಿಗೆ 83, ಅದ ನಂತರ SC DVF 84, BC ದವರಿಗೆ ಸಂಬಂಧಪಟ್ಟಂತೆ 57, ಈ ರೀತಿಯ ಖಾಲಿ ಇರತ್ತೆ. ಇದನ್ನ ನೋಡ್ಕೋಬೇಕು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು. ಇನ್ನು ಪ್ರಮುಖ ಡಾಕ್ಯುಮೆಂಟ್ಸ್ ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇನ್ನು ಪ್ರಮುಖ ದಿನಾಂಕ ನೋಡಿ, 30 ಜುಲೈ 2025 ಅರ್ಜಿಗಳು ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸೋ ಪ್ರಾರಂಭ ಏನಂದ್ರೆ, ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 30ನೇ ತಾರೀಕಿನಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತೆ ಇದು ಪ್ರಾರಂಭ ದಿನಾಂಕ 5 ಆಗಸ್ಟ್ 2025 ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 25 ಆಗಸ್ಟ್ 2025 ಸಾಯಂಕಾಲ 5 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಯಾವ್ದು ಪೋಸ್ಟು ಏನು ಅಂತ ಅಂತೇಳಿ ಅರ್ಥ ಆಗಿದೆ. ಮತ್ತೆ ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನಗೆ ಎಷ್ಟಾದ್ರೂ ಕೂಡ ಮೆಸೇಜ್ ಮಾಡಿ. ಇನ್ನು ಲೋಕಲ್ ನಮಗೆ ಬೇಸಿಕ್ ಆಗಿ ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೆ ನೋಟಿಸ್ ದಲ್ಲಿ ಕೊಟ್ಟಿರುವಂತ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ನಮ್ಮೊಂದು ಭಾರತೀಯ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ದಲ್ಲಿ ಖಾಲಿ ಇರುವಂತ ಪೋಸ್ಟ್, ಈ ಒಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ಸ್ ಹುದ್ದೆಗಳು ಖಾಲಿ ಇರತ್ತೆ, ಆಗಲೇ ತಿಳಿಸ್ಕೊಟ್ಟಿರುವಂತೆ. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಖಾಲಿ ಇರತ್ತೆ, ಕಾರ್ಯನಿರ್ವಾಹಕ ಹುದ್ದೆಗಳು, ಅದ ನಂತರ ಕ್ಲರ್ಕ್ ಹುದ್ದೆಗಳು, ಇದೆಲ್ಲ ಖಾಲಿ ಇರತ್ತೆ. ಮತ್ತೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂದ್ರೆ ಟೋಟಲ್ ಆಗಿ 785 ಪೋಸ್ಟ್ಗಳು ಖಾಲಿ ಇರತ್ತೆ. ಮತ್ತೆ ಯಾವ್ಯಾವ ಒಂದು ವರ್ಗದವ್ರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖ ದಿನಾಂಕ ನೋಡಿ, ಅರ್ಜಿ ಸಲ್ಲಿಸೋದಕ್ಕೆ 25/7, ಇದು ನಿಮಗೆ ಮತ್ತೆ ರಿಪೀಟ್ ಹೇಳಿದವ್ರಿಗೆ ಆಗತ್ತೆ. ಏನೋ ಪ್ರಮುಖ ದಿನಾಂಕ ಬಗ್ಗೆ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ದಿನಾಂಕಗಳು ನೋಡಿ ಯಾವುದು ಏನು ಅಂತ ಹೇಳಿ, ಮತ್ತೆ ಅದಕ್ಕಿರಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಏನೆಲ್ಲ ಪಾಸ್ ಆಗಿರ್ಬೇಕು, ಅಲ್ಲೇ ತಿಳಿಸ್ಕೊಟ್ಟಿರೋಂಥ ಡಿಗ್ರಿ ಪಾಸ್ ಆಗಿರ್ಬೇಕು, BSc ಈ ರೀತಿಯಾಗಿ, ಅದ ನಂತರ ಸೆಕೆಂಡ್ PUC ಪಾಸ್ ಆಗಿರ್ಬೇಕು, MA ಕಂಪ್ಲೀಟ್ ಮಾಡಿದವರು ಹಿಂದಿದಲ್ಲಿ ಈ ರೀತಿಯಾಗಿ ಆಗಿರ್ಬೇಕಾಗತ್ತೆ. ಇದೆಲ್ಲ ನಿಮಗೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಫೀಸ್ ನೋಡಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ
ತಗೋಬೇಕಾಗತ್ತೆ ನೀವು ಕೂಡ. ಇಲ್ಲಿ ವಿದ್ಯಾರ್ಥಿಗಳಿಗೆ 40% ನಿಮಗೆ ಡಿಸೇಬಲ್ ಅಂದ್ರೆ ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ ಅಥವಾ PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅರ್ಧ ಶುಲ್ಕ ಇರೋದಿಲ್ಲ, ಉಚಿತವಾಗಿರತ್ತೆ. ಅದೇ ನೀವೇನಾದ್ರೂ OSC, ಅದನಂತರ DSC, ಅದನಂತರ BCA, ಅದನಂತರ ಈ ಒಂದು ಆರ್ಮಿದವರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ, EWS ಅವರಿಗೆ ಮತ್ತು ಮಹಿಳಾ ಅಭ್ಯರ್ಥಿಗೆ 250 ರೂಪಾಯಿ. ಅದೇ ರೀತಿ ನೀವೇನಾದ್ರೂ ಹರಿಯಾಣದಲ್ಲಿ ವಾಸ ಮಾಡ್ತಾ ಇತ್ತಂದ್ರೆ BC, ಈ ಒಂದು EWS, OBC ಅಭ್ಯರ್ಥಿಗಳು ಇದರಲ್ಲಿ ಏನಾರು ಇತ್ತಂದ್ರೆ 250 ರೂಪಾಯಿ. ಅದನ್ನ ಬಿಟ್ಟು ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗಳಿಗೆ 1,000 ತನಕ ಅರ್ಧ ಶುಲ್ಕ ಕಟ್ಟಬೇಕಾಗತ್ತೆ. ಎಲ್ಲ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ 1,000 ತನಕ ಅರ್ಧ ಶುಲ್ಕ ಪಾವತಿ ಮಾಡಬೇಕು. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏಜ್ ಲಿಮಿಟ್ ಆಗಲೇ ತಿಳಿಸ್ಕೊಟ್ಟಿರುವಂತೆ 18ರಿಂದ 42 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತು ವಯೋಮಿತಿ ನಿಮಗೆ ಸಡಿಲಿಕ್ಕೆ ಇರತ್ತೆ. SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ ತನಕ ಇರತ್ತೆ. ಆದ್ರೆ ಅವರು ಕೂಡ 5 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತು ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ ಆರ್ಟಿಕಲ್ 2016ರಂತೆ ಅವರಿಗೂ ಕೂಡ 5 ವರ್ಷ ಸಡಿಲಿಕ್ಕೆ ಇರತ್ತೆ. ಇದೆಲ್ಲ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಮ್ಮ ಒಂದು ಭಾರತದಲ್ಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತೆ. ಹರಿಯಾಣ, ಅದನಂತರ ವಿವಿಧ ಒಂದು ರಾಜ್ಯಗಳಲ್ಲಿ ಆಸಕ್ತಿ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕ